ಮೇಷರಾಶಿಯವರಿಗೆ ಸಾಡೆ ಸಾತ್ ಬಗ್ಗೆ ಬಹಳಷ್ಟು ಅವಗಾಹನೆ ಅಂದ್ರೆ ಚಿಂತನೆಯ ಅವಶ್ಯಕತೆ ತುಂಬಾ ಇದೆ. ಮೇಷರಾಶಿಯವರು ಸಾಡೆ ಸಾತಿಯ ಪ್ರಭಾವದ ಬಗ್ಗೆ ಹೆಚ್ಚಿನದಾಗಿ ನಿಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಿಮಗೆ ಸಾಡೆ ಸಾತಿ ಆರಂಭಗೊಂಡು ಆಗಲೇ 1.5 ವರ್ಷ ಮುಗಿದೋಗಿದೆ. ಎಲ್ಲಿ ತನಕ ಈ ಸಾಡೆ ಸಾತಿ ಇನ್ನು ಎಷ್ಟು ವರ್ಷಗಳ ಕಾಲ ಇರಲಿದೆ ಹಾಗೂ ಏನೇನು ಪ್ರಭಾವ ಬೀರಲಿದೆ, ನಿಮ್ಗೆ ಏನ್ ಪರಿಹಾರ, ಎಲ್ಲವುದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ನಿಮಗೆ ಏನ್ ಮಾಡ್ಬೇಕು ನಿಮಗೆ ಗೊತ್ತಿದೆ, ಅದನ್ನೇ ಮಾಡಿ. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಎಲ್ಲ ಕಡೆ ಮೆಸೆಂಜರ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಬಿಡಿ. ಪ್ರತಿಯೊಬ್ಬರಿಗೂ ಮೇಷರಾಶಿ ವಿಡಿಯೋ ರೀಚ್ ಆಗಬೇಕು. ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮದು ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಆದರೆ ನಿಮ್ಮ ವೈಯಕ್ತಿಕ ಫೋನ್ ನಂಬರು, ನಿಮ್ಮ ಅಡ್ರೆಸ್ ಅದನ್ನೆಲ್ಲ ಕಮೆಂಟ್ ಮಾಡಬೇಡಿ. ನಾವು ಕಮೆಂಟ್ ಸೆಕ್ಷನ್ ಇರೋ ನಿಮ್ಮ ಫೋನ್ಗಳು ನಂಬರ್ಗಳು ನೋಡ್ಕೊಂಡು ನಾವು ಯಾರಿಗೂ ಕರೆ ಮಾಡೋದೇ ಇಲ್ಲ. ನೀವು ಕರೆ ಮಾಡಿದ್ರೆ ಮಾತಾಡಬಹುದು, ನೀವು ಮೆಸೇಜ್ ಮಾಡಿ ರಿಪ್ಲೈ ಮಾಡಬಹುದು, ಬಿಟ್ರೆ ನಾವು ಫೋನ್ ಮಾಡಲ್ಲ. ಅದರಿಂದ ದಯವಿಟ್ಟು ಯಾರು ನಿಮ್ಮ ಪರ್ಸನಲ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡಬೇಡಿ. ಯಾರೋ ಫೋನ್ ಮಾಡ್ಕೊಂಡು ನಾನೇ ವಿಠಲ್ ಭಟ್ರು ಅಥವಾ ನಾವು ವಿಠಲ್ ಭಟ್ರು ಆಫೀಸಿಂದ ಅಂತ ಫೋನ್ ಮಾಡಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಆದ್ರಿಂದ ಹೇಳಿದೀನಿ, ನಿಮ್ಮ ವೈಯಕ್ತಿಕ ನಂಬರ್ನ ಕಮೆಂಟ್ ಮಾಡಬೇಡಿ. ಚಾನಲ್ನ ಅಥವಾ ಪೇಜ್ನ ನೋಡ್ತಾ ಇದ್ದೀರಾ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪೇಜ್ನ ಫಾಲೋ ಮಾಡ್ಕೊಂಡಿಲ್ವಾ, ದಯವಿಟ್ಟು ಫಾಲೋ ಮಾಡಿಕೊಂಡು ಚಾನಲ್ನ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ, ಆಯ್ತಾ. ಬಹಳ ಮುಖ್ಯವಾಗಿ ಮೇಷರಾಶಿಯವರು ಗಮನಿಸಲೇಬೇಕಾದಂತಹ ವಿಚಾರ ಶನೈಶ್ಚರನ ಬಗ್ಗೆ. ನಿಮಗೆ ಸಾಡೆ ಸಾತಿ ಶುರುವಾಗಿದೆ. ನಿಮಗೆ ಆ ಪ್ರಭಾವ, ಸಾಡೆ ಸಾತಿಯ ಪ್ರಭಾವದ ಬಗ್ಗೆ ನಿಮಗೆ ಬಹಳ ಕಡಿಮೆ ಮಾಹಿತಿ ಆಗ್ತಾ ಇದೆ. ಯಾಕೆ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಶನೈಶ್ಚರ ಯಾವ ರೀತಿಯಲ್ಲಿ ಪ್ರಭಾವವನ್ನು ಮುಂದೆ ಬೀರಲಿದ್ದಾನೆ, ಏನೇನ್ ಸಮಸ್ಯೆಗಳಾಗಬಹುದು ಮುಂದಿನ ದಿನಗಳಲ್ಲಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಇದೇ ಪ್ರಾಬ್ಲಮ್ ಆಗಿರತಕ್ಕಂಥ ಮೇಷರಾಶಿಯವರಿಗೆ. ಸಾಡೆ ಸಾತಿ ನನಗೇನು ಗೊತ್ತಾಗ್ತಿಲ್ಲ, ಇಲ್ಲ, ಬಹಳ ಮುಖ್ಯ ಇದೆ ಅದು. ಇನ್ನು ಮುಂದೆ, ಇನ್ನು 1 ವರ್ಷದ ನಂತರ ಅಂದ್ರೆ 2027 ಮುಂದಿನ ವರ್ಷ ಜೂನ್ 3ನೇ ತಾರೀಕಿಂದ ನಿಮ್ಮದೇ ರಾಶಿಗೆ ಶನಿ ಬರ್ತಾನೆ. ಅಲ್ಲಂತೂ ಶನಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಮೇಷರಾಶಿಯಲ್ಲಿ ಶನಿ ನೀಚ. ಸೊ ಶನಿ ಪವರ್ಲೆಸ್ ಆಗ್ಬಿಡ್ತಾನೆ. ಸೊ ಸಾಡೆ ಸಾತಿಯ ಜನ್ಮ ಶನಿ ಇನ್ನೂ ಸಮಸ್ಯೆ ಆಗ್ಬಹುದು. ಆದ್ರಿಂದ ಈಗ ತುಂಬಾ ಉತ್ತಮವಾದಂತಹ ಸಮಯ, ಶನೈಶ್ವರನ ಸಂಪೂರ್ಣ ಅನುಗ್ರಹ ಇರುವಂತಹ ಸಮಯ ಅಂತ ಗಣನೆಗೆ ತೆಗೆದುಕೊಳ್ಬೇಕು. ಶನೈಶ್ವರನ ಆರಾಧನೆಯನ್ನು ಮಾಡ್ಲಿಕ್ಕೆ ಈಗಲಿಂದನೇ ಶುರು ಮಾಡ್ಕೊಂಡ್ಬಿಡ್ಬೇಕು ಮೇಷರಾಶಿಯವರು. ಶನೈಶ್ಚರ ಮೇಷರಾಶಿಯವರಿಗೆ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ. ಸೊ ಇನ್ನೂ 1 ವರ್ಷ ನಿಮಗೆ ವ್ಯಯದಲ್ಲಿದ್ದರೂ ಕೂಡ ಉದ್ಯೋಗದ ವಿಚಾರದಲ್ಲಿ ಅನುಕೂಲವನ್ನೇ ಮಾಡಿಕೊಡಲಿದ್ದಾನೆ ಶನಿ ಅಂತ ಹೇಳ್ಬೋದು, ಆಯ್ತಲ್ವಾ. ಯಾಕೆಂದ್ರೆ ಟೋಟಲ್ 7.5 ವರ್ಷದ ಶನಿ, ಸಾಡೆ ಸಾತಿ ಅಂದ್ರೆ 7.5 ವರ್ಷ. ಅದರಲ್ಲಿ ನೀವು ಈಗ ಕಳೆದಿರ್ತಕ್ಕಂಥದ್ದು ಕೇವಲ 1.5 ವರ್ಷ. ಇನ್ನೂ 6 ವರ್ಷ ಬಾಕಿ ಇದೆ ನಿಮಗೆ. 6 ವರ್ಷ, 7.5 ವರ್ಷದಲ್ಲಿ 6 ವರ್ಷ ಬಾಕಿ ಇದೆ ಮೇಷರಾಶಿಯವರಿಗೆ ಸಾಡೆ ಸಾತಿ. ಇದ್ರ ಬಗ್ಗೆ ಗಮನಿಸ್ಕೊಳ್ಬೇಕು, ತಿಳ್ಕೊಳ್ಬೇಕು ನೀವು. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಶನೈಶ್ಚರನ ಆರಾಧನೆ ಮಾಡುವ ರೀಸನ್ಸ್ ಏನಕ್ಕೆ ಅಂತಂದ್ರೆ ಉದ್ಯೋಗ. ಸೊ ಈಗ ಇನ್ನು 1 ವರ್ಷ ಸಮಯ ನಿಮಗೆ ತುಂಬಾ ಚೆನ್ನಾಗಿದೆ ಶನೈಶ್ಚರನಿಂದ. ವೇಗ 12ನೇ ಮನೇಲೆ ಶನಿ ಇದ್ದಾನೆ, ಚೆನ್ನಾಗಿಲ್ಲ. ಆದರೂ ಕೂಡ ವಿದೇಶಕ್ಕೆ ಹೋಗಿ ಏನಾದ್ರು ಜಾಬ್ ಮಾಡ್ತೀನಿ ಅಂತ ಅನ್ನೋರಿಗೆ ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಾನೆ. ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ಹೋಗ್ಬಿಡಿ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ 1 ವರ್ಷದ ನಂತರ ನಿಮ್ಮ ರಾಶಿಯಲ್ಲೇ ಶನಿ ನೀಚ ಸ್ಥಿತಿಯಲ್ಲಿ ಇದ್ದಾಗ ಕಷ್ಟ ಆಗ್ಬಿಡುತ್ತೆ. ಸುಮ್ನೆ ಹೋಗೊಂದು 6 ತಿಂಗಳು ವರ್ಕ್ ಮಾಡಿ ಬಂದ್ಬಿಡ್ತೀವಿ, 1 ವರ್ಷ ವರ್ಕ್ ಮಾಡಿ ವಾಪಸ್ ಬಂದ್ಬಿಡ್ತೀವಿ ಅಂದ್ರೆ ನೋ ಪ್ರಾಬ್ಲಮ್. ಆದ್ರೆ ದೀರ್ಘಕಾಲಿಕವಾಗಿ ಅಲ್ಲೇ ಇರ್ತೀವಿ ಅಂತ ಹೋಗೋರಾದ್ರೆ ಸ್ವಲ್ಪ ಎಚ್ಚರ. ಶನಿ ನೀಚ ಸ್ಥಿತಿಯಲ್ಲಿದ್ದಾಗ ಬೇಡ, ವಿದೇಶಗಳು, ನಮ್ಮೂರೇ ನಮಗೆ ಮೇಲು ಅನ್ನುವಂಥದ್ದು ನೆನ್ಪಿಟ್ಕೊಳ್ಬೇಕು. ಬಟ್ ವಿದೇಶಕ್ಕೆ ಹೋಗೋಕೆ, ದೂರ ಪ್ರಯಾಣ ಆದ್ರೆ ಅನುಕೂಲ ಮಾಡಿ ಕೊಡ್ತಾನೆ ಶನಿ. ಅಷ್ಟೇ ಅಲ್ಲ, ಕಳೆದುಕೊಂಡಿದ್ದನ್ನ ಮರಳಿ ವಾಪಸ್ ಪಡೆದುಕೊಳ್ಳಿಕ್ಕೂ ಶನೈಶ್ವರ ತುಂಬಾ ಅನುಕೂಲ ಮಾಡಿ ಕೊಡ್ತಾನೆ. ಇನ್ನು 1 ವರ್ಷ ತನಕ ಶನೈಶ್ವರನ ಆರಾಧನೆ ಮಾಡ್ಕೊಟ್ರೆ ಸಾಕು, ಮೇಷರಾಶಿಯವರು ಕಳ್ಕೊಂಡಿದ್ದು ವಾಪಸ್ ಪಡ್ಕೊಳ್ಳುವ ಸದವಕಾಶ ಇದೆ ಶನೈಶ್ವರನ ಆರಾಧನೆಯಿಂದ. ಅಷ್ಟೇ ಅಲ್ಲ, ಉದ್ಯೋಗದ ವಿಚಾರ. ಯಾವುದೇ ಮೇಷರಾಶಿಯವರು ಈಗ ಸಾಡೆ ಸಾತಿ ನಷ್ಟ ಜನ್ಮ ಶನಿಗೆ ಬಂದ್ಮೇಲೆ ಅಂದ್ರೆ 2027ನೇ ಇಸ್ವಿ ಮೇ ನಂತರ ಅಂತೂ, ಜೂನಿಂದ ಅಂತೂ ಜಾಬ್ ಕಳ್ಕೊಳ್ಳುವಂತ ಸಾಧ್ಯತೆಗಳು, ಜಾಬ್ ಅಲ್ಲಿ ಅವಮಾನ, ಜಾಬ್ ಅಲ್ಲಿ ಹಿನ್ನಡೆ, ಜಾಬ್ ಅಲ್ಲಿ ನಷ್ಟ, ಜಾಬೇ ಹೊರಟು ಮುಂದಿನ ವರ್ಷದಿಂದ ಜಾಸ್ತಿ ಆಗ್ಬಿಡುತ್ತೆ 2027ನೇ ಇಸ್ವಿ ಮೇಯಿಂದ. ಸೊ ಆದ್ರಿಂದ ಹೇಳ್ತೀನಿ, ಇಲ್ಲಿಂದನೇ ಶನೈಶ್ಚರನ ಆರಾಧನೆ ಮಾಡ್ಕೊಳ್ಬೇಕು. ಈಗ ತುಂಬಾ ಚೆನ್ನಾಗಿ ಅನುಕೂಲ ಮಾಡಿ ಕೊಡ್ತಾನೆ ಶನಿ ಅಂದಾಗ ಈಗ ತುಂಬಾ ಚೆನ್ನಾಗಿ ಅದರ ವ್ಯವಸ್ಥೆ ಬಳಸ್ಕೊಂಡ್ಬಿಡ್ಬೇಕು, ಆಯ್ತಲ್ಲ. ಸೊ ಯಾವುದೇ ನಿರುದ್ಯೋಗಿ ಮೇಷರಾಶಿಯವರಾಗಿದ್ರೆ ನಿಮಗೆ ಜಾಬ್ ಬೇಕು ಅಂದ್ರೆ ಈಗ ಸರಿಯಾದ ಸಮಯ, ಶನೈಶ್ಚರನ ಆರಾಧನೆ ಮಾಡ್ಕೊಳ್ತಾರೆ, ನಿಮಗೆ ಸಿಗುತ್ತೆ. ಎರಡನೇದಾಗಿ, ನಾವು ಜಾಬ್ ಮಾಡ್ತಾ ಇಲ್ಲ ಗುರುಗಳೇ, ನಾನು ಬಿಸ್ನೆಸ್ ಮಾಡ್ತಾ ಇರೋದು, ಲಾಭಾಧಿಪತಿಯೂ ಶನಿಯೇ. ನಿಮಗೆ ನಷ್ಟ ಆಗಬಾರ್ದು ಅಂತಂದ್ರೆ ಶನೈಶ್ಚರನ ಆರಾಧನೆ ಮಾಡ್ಕೊಳ್ಬೇಕು. ಜಾಸ್ತಿ ನಷ್ಟ, ಮೇಲಿನ ಮೇಲೆ ಲಾಸ್ ಆಗ್ತಾ ಇದೆ ಅಂದ್ರೆ ಶನೈಶ್ಚರನ ಆರಾಧನೆ ಮೇಷರಾಶಿಯವರಿಗೆ ಶುರು ಮಾಡ್ಬಿಡ್ಬೇಕು. ಸಾಡೆ ಸಾತಿ ನೀವು ಶನೈಶ್ವರ ಆರಾಧನೆ ಶುರು ಮಾಡ್ಕೊಂಡ್ರೆ ಈಗ ನಷ್ಟ ಆಗ್ತಾ ಇರುವ ನಿಮ್ಮ ಬಿಸ್ನೆಸ್ ಕೂಡ ವಾಪಸ್ ಪ್ರಾಫಿಟ್ಗೋ ಅಥವಾ ಅಟ್ಲೀಸ್ಟ್ ಹಾಕಿ ದುಡ್ಡು ವಾಪಸ್ ಬರೋದಕ್ಕೋ ತುಂಬಾ ಅನುಕೂಲ ಆಗಲಿದೆ.
ಸೊ ಇದೆಲ್ಲಾ ವಿಚಾರಗಳಲ್ಲೂ ಬಹಳ ಮುಖ್ಯವಾಗಿ ಶನೇಶ್ವರನ ಪ್ರಭಾವ ಇರ್ತದೆ. ಜೊತೆಗೆ ನಿಮ್ಮ ರಾಶಿಯಿಂದ 6ನೇ ರಾಶಿಯ ಮೇಲೆ ಶನಿ ದೃಷ್ಟಿ ಇರ್ತದೆ ಅಂತಂದ್ರೆ ಕಡ್ಡಾಯವಾಗಿ ನಿಮ್ಮ ಸಾಲಗಳ ಮೇಲೆ ಶನೇಶ್ವರನ ಕಂಟ್ರೋಲ್. ಅದು ತಗೊಂಡ ಸಾಲ, ಕೊಟ್ಟು ಸಾಲ, ಕೊಡ್ಸದ್ ಸಾಲ, ಮಾಡಬೇಕು ಅನ್ಕೊಂಡಿರೋ ಸಾಲ, ಯಾವುದೇ ಸಾಲಗಳಿರಲಿ, ಶನೇಶ್ವರನ ಕಂಟ್ರೋಲ್ ತಗೊಳ್ತಾ ಇದ್ದಾನೆ ಶನಿ. ನಿಮ್ಮ ಸಾಲಗಳನ್ನೆಲ್ಲ ಅವನ್ ಕಂಟ್ರೋಲ್. ಅದರಿಂದ ಮೇಷರಾಶಿಯವರು ಶನೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ಸಾಲಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಸಾಲದ ವಿಚಾರಗಳು ಅಥವಾ ನಿಮ್ಮ ಹತ್ರ ಶತ್ರುಗಳು, ನಿಮ್ಗೆ ತೊಂದರೆ ಕೊಡೋರು, ಮಾಟ ಮಂತ್ರ ಮಾಡಿಸೋರು, ಏನ್ ಶತ್ರುಗಳು ಗುರುಗಳೇ, ಈಗ ಶನೇಶ್ವರನ ಆರಾಧನೆ ಮಾಡಿಕೊಂಡು ವಿಶೇಷವಾದ ದೇವತಾ ಆರಾಧನೆ ಮಾಡ್ಕೊಂಡ್ರೆ ಮೇಷರಾಶಿಯವರಿಗೆ ಆ ಬಾಧೆಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ. ಸೊ ಅದರಿಂದ ಸಾಡೆ ಸಾತಿಯ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಮೇಷರಾಶಿಯವರು. ಇನ್ನು 6 ವರ್ಷಗಳ ಕಾಲ ನಿಮಗೆ ಸಾಡೆ ಸಾತಿ ಬಾಕಿ ಇದೆ. 6 ವರ್ಷ. ಅದರಲ್ಲೂ 2027 ಅಂದ್ರೆ ಮುಂದಿನ ವರ್ಷ ಜೂನ್ 2ನೇ ತಾರೀಕು 3ನೇ ತಾರೀಕಿಂದ ನಿಮ್ಮ ರಾಶಿಗೆ ಶನಿ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಮತ್ತೆ 5 ವರ್ಷ ಬಾಕಿ ಇರ್ತದೆ. ಟೋಟಲ್ 7.5 ವರ್ಷ. ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಹಿಂದಿನ ರಾಶಿ ಅಂದ್ರೆ ಮೀನ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದಿನ ರಾಶಿ ಅಂದ್ರೆ ವೃಷಭ ರಾಶಿಯಲ್ಲಿ 2.5 ವರ್ಷ. ವೃಷಭ, ಮೇಷ, ಮೀನ, ಮೇಷ, ವೃಷಭ 2.5 ಟೋಟಲ್ 7.5. ಅದು ನಿಮಗೆ ಈಗ ಸಾಡೆ ಸಾತಿ. ಅದರಲ್ಲಿ 1.5 ವರ್ಷ ಮಾತ್ರ ಮುಕ್ತಾಯವಾಗಿದೆ. ಇನ್ನು 1 ವರ್ಷ ಬಾಕಿ ಇದೆ ಜನ್ಮ ಶನಿ ಶುರುವಾಗ್ಲಿಕ್ಕೆ. ಸಾಡೆ ಸಾತಿ ಶುರುವಾಗ್ಲಿಕ್ಕೆ ಅಲ್ಲ, ಜನ್ಮ ಶನಿ ಶುರುವಾಗ್ಲಿಕ್ಕೆ. ಜನ್ಮ ಶನಿ ಬಂದ್ಮೇಲೆ ಮತ್ತೆ 2.5 ವರ್ಷ ಜನ್ಮ ಶನಿ, ಮತ್ತೆ 2.5 ವರ್ಷ ಕೊನೆಯ ಭಾಗದ ಶನಿಯಲ್ಲಿ 5 ವರ್ಷ. ಇದೊಂದು 6 ವರ್ಷ ನಿಮಗೆ ಬಾಕಿ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಶೀಘ್ರವಾಗಿ ನೀವು ಪರಿಹಾರಗಳು ಮಾಡ್ಕೊಂಡ್ರೆ ನಾನೀಗ ಹೇಳಿದ ಎಲ್ಲಾ ಸಮಸ್ಯೆಗಳು ಪರಿಹಾರ ಮಾಡ್ಕೊಂಡು ಶನೇಶ್ವರ ಅನುಗ್ರಹ ಪಡೆಯಬಹುದು. ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೊಳ್ಬೇಕು? ಶನೇಶ್ವರನ ಆರಾಧನೆಯನ್ನ ಬಹಳ ವಿಶೇಷವಾಗಿ ನೀವು ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅದರಲ್ಲಿ ಶನೇಶ್ವರನ ಒಂದು ಸ್ತೋತ್ರ ಪಠನಗಳು, ಅದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬಹುದು. ಓಂ ಶಂ ಶನೇಶ್ವರಾಯ ನಮಃ. ಶಂ ಅನ್ನುವಂಥದ್ದು ಬೀಜಾಕ್ಷರ, ಶನೇಶ್ವರನ ಬೀಜಾಕ್ಷರ. ಸೊ ಓಂ ಶಂ ಶನೇಶ್ವರಾಯ ನಮಃ. ಬಹಳ ಜನ ಶನೇಶ್ವರ ಅಂತಾರೆ, ಬಟ್ ಶನೇಶ್ವರ, ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. 2.5 ವರ್ಷ ಇರ್ತಾನೆ ಒಂದು ರಾಶಿಯಲ್ಲಿ ಅಂತ ಅರ್ಥ. ಸೊ ಈ ಒಂದು ಬೀಜಾಕ್ಷರ ಜಪವನ್ನ ನೀವು ಮಾಡಿದ್ರೆ, ಅಂದ್ರೆ ಪ್ರತಿಯೊಬ್ಬರು ಸಹ ಪ್ರತಿನಿತ್ಯ ಬೆಳಗ್ಗೆ ಒಂದು 108 ಸಲ, ರಾತ್ರಿ ಸಾಯಂಕಾಲ ಕೈಕಾಲು ತೊಳ್ಕೊಂಡು ಹೋದ ಸ್ನಾನ ಮಾಡ್ಕೊಂಡು ಬಂದು ಮತ್ತೊಂದು 108 ಸಲ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಈ ಜಪ ಮಾಡಿದ್ರು ಸಾಕು, ನಿಮಗೆ ಅದ್ಭುತವಾಗಿ ಶನೇಶ್ವರ ಅನುಗ್ರಹವಾಗಲಿದೆ. ಅದ್ರ ಜೊತೆಗೆ ದಶರಥ ಕರ್ತ ಶನಿ ಸ್ತೋತ್ರ ಇರ್ತದೆ, ಅದರ ಪಠನೆಯನ್ನು ಮಾಡಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ಅದ್ಭುತವಾದಂತಹ ಒಂದು ಶನಿ ಸ್ತೋತ್ರವನ್ನು ನಾನು ಹೇಳ್ತಾನೆ, ಅದನ್ನ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಬಹುದು. ಶನೇಶ್ವರನ ಅಷ್ಟೋತ್ರ ಪ್ರತಿನಿತ್ಯ ಪಠನೆ ಮಾಡಬಹುದು. ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನ ಅದರಲ್ಲಿ ನೀವು ಒಂದು ಮಣ್ಣಿನ ಹಣತೆ ಅಥವಾ ಕಬ್ಬಿಣದ ಒಂದು ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬೆರಳುಗಾತ್ರ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು ಇರಬಹುದು. ಚೊಕ್ಕಿನ ಮುಂದೆ ನಿಮ್ಮ ಮುಖವನ್ನು ಒಂದ್ಸಲ ನೋಡ್ಕೊಳ್ಬಹುದು, ಕನ್ನಡಿಯಲ್ಲಿ ನೋಡ್ಕೊಂಡಂಗ ಆ ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ದಾನ ಮಾಡತಕ್ಕಂಥದ್ದಿದೆ. ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಗಾಣದ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳಿನಲ್ಲಿ ಶನೇಶ್ವರನಿಗೆ ಅಷ್ಟೋತ್ತರ ಅರ್ಚನೆಯನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಈ ತರ ಪ್ರತಿಯೊಂದು ಶನೇಶ್ವರನ ಅನುಗ್ರಹಕ್ಕೋಸ್ಕರ ನೀವು ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದ್ರೆ ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರಗಳಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದೇ ಶನಿ ಶಾಂತಿ. ಅದರಲ್ಲೂ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾದಂತಹ ಪರಿಹಾರ. ಆ ಒಂದು ವಿಶೇಷವಾದ ಶನಿ ಶಾಂತಿಯಲ್ಲಿ ಶನೇಶ್ವರನ ಚಿಹ್ನೆ ಯಾವುದು? ಶನೇಶ್ವರನ ಚಿಹ್ನೆ ಕುದುರೆಯ ಲಾಳ. ನೀವು ಹೇಳಿದ್ರಲ್ಲ, ಕುದುರೆ ಲಾಳ ಎಲ್ಲ ಮನೆಯಲ್ಲಿ ಬಾಗಿಲಿಗೆಲ್ಲ ಹಾಕಿಟ್ಟಿರ್ತಾರ, ಕುಡಿಯಲ್ಲ. ಆ ಕುದುರೆಯ ಲಾಳದ ಒಂದು ಚಿಹ್ನೆಯಲ್ಲಿ ಒಂದು ವಿಶೇಷವಾದ ಕೃಷ್ಣವೀಟಿಕಾ ರತ್ನವನ್ನ ನಾನು ಡಾಲರ್ ಅನ್ನು ಮಾಡಿಸಿದ್ದೇನೆ, ಗೊತ್ತಲ್ವಾ? ಈ ಕೃಷ್ಣವೀಟಿಕಾ ರತ್ನವನ್ನ ಕುದುರೆ ಲಾಳದ ಒಂದು ಡಿಸೈನ್ ಅಲ್ಲಿ ಡಾಲರ್ ಮಾಡಿಸಿ ಈ ವಿಶೇಷವಾಗಿರತಕ್ಕಂಥ ಇನ್ನೂ ಪವರ್ಫುಲ್ ಆಗಿರತಕ್ಕಂತಹ ಮಾಲೆ, ಇದು ಬಂದು ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ, ಒರಿಜಿನಲ್ ಕೃಷ್ಣ ಶಾಲ್ಮಲಾ ರತ್ನಗಳು. ಈ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆಯನ್ನ ಕೃಷ್ಣವೀಟಿಕಾ ರತ್ನದ ಒಂದು ಶನೇಶ್ವರನ ಒಂದು ಡಾಲರ್ ಗೊತ್ತಲ್ವಾ, ಇದು ಕುದುರೆ ಲಾಳದ ಆಕಾರದಲ್ಲಿ ಒಂದು ಡಾಲರ್ ಅನ್ನು ಮಾಡಿಸಿದ್ದಾನೆ. ಇದನ್ನ ಹಾಗೂ ಈ ಮಾಲೆಯನ್ನ ವಿಶೇಷವಾಗಿ ವೈಶಾಖ ಅಮಾವಾಸ್ಯೆ ಶನಿವಾರ ಬಂದಿದೆ ಈ ಬಾರಿ. ಸೊ ಶನಿವಾರದ ದಿವಸನೇ ವೈಶಾಖ ಅಮಾವಾಸ್ಯೆ 16ನೇ ತಾರೀಕು
ಮೇ 16ನೇ ತಾರೀಕು ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಈ ವಿಶೇಷವಾದ ಡಾಲರ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು, ಬಹಳ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಅವತ್ತಿನ ಸಹ ಇನ್ನೂ ಹಲವಾರು ಹೋಮಗಳಿದೆ. ಅದರಲ್ಲೂ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಮಾಟ ಮಂತ್ರಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ, ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಇನ್ನೂ ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡಿ ಅದರಲ್ಲಿ ಈ ಮಾಲೆಯನ್ನ, ಈ ಡಾಲರ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಸಾಕು, ಪರವಾಗಿಲ್ಲ. ನೀಟಾಗಿ ಒಂದು ಪೇಪರ್ ನಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬರೆದು ಅದೊಂದು ಫೋಟೋ ತೆಗೆದು ನಮಗೊಂದು ವಾಟ್ಸ್ಆಪ್ ಮಾಡಿದ್ರು ಆಯ್ತು. ಇಲ್ಲ ವಾಟ್ಸ್ಆಪ್ ಅಲ್ಲೇ ನೀಟಾಗಿ ಟೈಪ್ ಮಾಡ್ತೀರಾ, ಟೈಪ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸೊ ಸಂಕಲ್ಪ ಸೇವೆಗೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದ್ರೆ ಅವತ್ತಿನ ದಿವಸ ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದ ಮಹಾ ಸಂಕಲ್ಪದಲ್ಲಿ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಶಾಲ್ಮಲ ಮಣಿಗಳ ಒಂದು ಮಾಲೆ ಜೊತೆಗೆ ವಿಶೇಷವಾದ ಶನೇಶ್ವರನ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರ್ ಇರತಕ್ಕಂಥ ಮಾಲೆಯನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದು. ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ನಮ್ಮ ಆಫೀಸ್ ನಂಬರ್ ಇದೆ, ಖಂಡಿತವಾಗಿ ನೀವು ಕಾಲ್ ಮಾಡಿ ಕೇಳಬಹುದು. ಅಕಸ್ಮಾತ್ ಕಾಲ್ ಅಟೆಂಡ್ ಆಗಲಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿ, ಒಂದು ಬಿಟ್ಟು 4 ಸಲ ಕಾಲ್ ಮಾಡಿ, ಏನು ಟೆನ್ಷನ್ ಇಲ್ಲ. ಬಟ್ ಯಾರು ಸಹ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ಸ್ ಅಲ್ಲಿ ನಿಮ್ಮ ವೈಯಕ್ತಿಕ ನಂಬರ್ನ ಹಾಕಬೇಡಿ. ಯಾರ್ಯಾರೋ ನಾವೇ ಬಿಟ್ಟಲ್ಪಟ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ರೆ ನಂಬ್ಕೊಂಡು ಸಮಸ್ಯೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಹೇಳ್ತೀನಿ. ದಯವಿಟ್ಟು ನಿಮ್ಮ ನಂಬರ್ನ ಯಾರು ಸಹ ಕೆಳಗಡೆ ಕಮೆಂಟ್ ಮಾಡಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ನಂಬರ್ ಕಮೆಂಟ್ ಮಾಡಬೇಡಿ. ಒಳ್ಳೇದಾಗ್ಲಿ. ಇನ್ನು ಬೇರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಬಟ್ ನಿಮ್ಮ ವೈಯಕ್ತಿಕ ಅಡ್ರೆಸ್, ನಿಮ್ಮ ವೈಯಕ್ತಿಕ ನಂಬರ್ನ ಕಮೆಂಟ್ ಮಾಡಬೇಡಿ, ನಮಗೆ ವಾಟ್ಸ್ಆಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಇಲ್ಲ ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ನಾವು ಕಾಲಲ್ಲೇ ನನ್ನ ಹತ್ರ ಮಾತಾಡಬೇಕು, ಕನ್ಸಲ್ಟೇಷನ್ ಬೇಕು ನಿಮಗೆ ಅಂತ ಆದ್ರೆ ನಮಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.